ಚಳಿಗಾಲದ ಅಧಿವೇಶನದ 2ನೇ ದಿನದ ಆರಂಭದಲ್ಲೇ ಇವತ್ತು ಒಂದಷ್ಟು ಚರ್ಚೆಗೆ ಕಾರಣವಾಯಿತು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಒಂದು ವಾಕ್ಸಮರಕ್ಕೆ ಸಾಕ್ಷಿ ಆಗುತ್ತೆ. ಆ ಸಂದರ್ಭದಲ್ಲಿ ಯತ್ನಾಳ್ ಅವರು ಹಾಗೂ ಬಿಜೆಪಿ ನಡುವೆ ಇದ್ದಂತ ಭಿನ್ನಾಭಿಪ್ರಾಯ ಸದನದಲ್ಲಿ ಮುಂದುವರಿಯುತ್ತೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮೊದಲಿಗೆ ಮಾಡಿ ಅಂತೇಳಿ ಬಿಜೆಪಿ ಆಗ್ರಹಿಸುತ್ತೆ. ಪ್ರಶ್ನೋತ್ತರ ಅವಧಿಗೂ ಮುನ್ನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಯನ್ನ ಚರ್ಚೆ ಮಾಡಬೇಕು ಅಂತೇಳಿ ಸದನದಲ್ಲಿ ಬಿಜೆಪಿ ನಾಯಕರು ವಾಕ್ಸಮರವನ್ನ ಮಾಡ್ತಾರೆ. ಆಗ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಹಿಂದೆ ಕಾಗೇರಿ ಅವರು ಮಾಡಿದಂತ ಕಾನೂನು ನಿಮಗೆ ಗೊತ್ತಿಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡೋ ಮೂಲಕ ಮೊದಲು ಪ್ರಶ್ನೋತ್ತರ ಅವಧಿ ಮುಕ್ತಾಯದ ಬಳಿಕ ಉತ್ತರ ಕರ್ನಾಟಕ ಭಾಗದ ಚರ್ಚೆಯನ್ನ ಮಾಡೋಣ ಅಂತ ಹೇಳ್ತಾರೆ. ಆಗ ಯತ್ನಾಳ್ ಅವರು ಕೂಡ ಎದ್ದು ಇಲ್ಲ, ಮೊದಲಿಗೆ ಪ್ರಶ್ನೋತ್ತರ ಅವಧಿ ಮುಗಿಬೇಕು, ಆ ಬಳಿಕ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳೋ ಮೂಲಕ ಬಿಜೆಪಿ ನಾಯಕರ ಹೇಳಿಕೆಯ ತದ್ವಿರುದ್ಧವಾಗಿ ನಡೆದುಕೊಳ್ತಾರೆ. ಅಲ್ಲಿ ಭಿನ್ನಾಭಿಪ್ರಾಯ ಇರೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ನಾವು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀರಿ, ನಾವು ಮಾತಾಡಿದಿರಿ. ಉತ್ತರ ಕರ್ನಾಟಕದ ಚರ್ಚೆಯನ್ನ ಅದು ಸರ್ಕಾರ ಈಗಾಗಲೇ ಮೊದಲ ಆದ್ಯತೆಯಲ್ಲಿ ಉತ್ತರ ಕರ್ನಾಟಕ ಚರ್ಚೆ ತೀರ್ಮಾನ ತೆಗೊಳ್ಬೇಕಂತ ನೀವು ಇದ್ದೀರಿ. ಬಿಎಸ್ಎಲ್ ತೀರ್ಮಾನ ಆಗಿದೆ. ಕ್ವಶನ್ ಅವರಾದ ತಕ್ಷಣವೇ ವರದಿ ಸಲ್ಲಿಸಿದರೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನೇರವಾಗಿ. ಇಲ್ಲ ಅಧ್ಯಕ್ಷ, ಒಂದೇ ನಿಮಿಷ. ಈಗ ನಿನ್ನೆನೂ ಕೂಡ ನಾನು ಮಾದೇವಪ್ಪ ಅವ್ರು ಬಂದಿಲ್ಲ, ನಾನು ತಾವು ಹೇಳಿದ್ರಿ ಅಂತ ನಾವು ಆಮೇಲೆ ಕ್ವಶನ್ ಅವರ್ ಅಂತ ಮಾದೇವಪ್ಪನವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇದೆ. ಎಲ್ಲವನ್ನ ಬದಿಗೊತ್ತಿ ನಾವು ಚರ್ಚೆಗೆ ಮಾಡ್ತಾ ಇದ್ದೀರಿ ಅಂತೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಚೆ ಬಂದು ಹೇಳಿರೋ ಸ್ಟೇಟ್ಮೆಂಟ್ ಅದು ಸದನ ನಡೆಯುವಾಗ. ಈಗ ಒಂದೇ ನಿಮಿಷ, ಸದನ ನಡೆಯುವಾಗ ಒಬ್ಬ ಮಂತ್ರಿಗಳು ಇಲ್ಲಿ ಸದನದ ತೀರ್ಮಾನ ಆಗದೆ ಇರೋದನ್ನ ಕೊಟ್ರೆ ಏನ್ ಸದನಕ್ಕೆ ಏನ್ ಗೌರವ ಬರ್ತತೆ? ನಾವು ಏನಪ್ಪಾ ಹಿಂಗಾಗೋಯ್ತು, ಇದು ಚರ್ಚೆ ಆಗ್ಲೇ ಇಲ್ಲ, ಇಲ್ಲಿ ಕ್ವಶನ್ ಅವರ್ ಬದಿಗೊತ್ತೀರಿ ಅಂತ ನಾವು ಏನು ಹೇಳಲೇ ಇಲ್ಲ, ತಾವು ಹೇಳಲಿಲ್ಲ, ನಾನು ಹೇಳಲಿಲ್ಲ, ಚರ್ಚೆ ಆಗ್ಲಿಲ್ಲ. ಅವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇದೆ, ರಿಪಬ್ಲಿಕ್ ಟಿವಿ ಎಲ್ಲಾ ಟಿವಿಗಳಲ್ಲೂ ಬರ್ತಾ ಇದೆ. ಅದು ನಾನು ಹೇಳ್ತಾರೆ, ಮಾದೇವಪ್ಪನವರು ನಿಮ್ಮ ವ್ಯಾಪ್ತಿಗೂ ಬಂದ್ಬಿಟ್ಟವ್ರೆ. ಎಲ್ಲ ಈ ಬದಲಾವಣೆ ಆದಾಗೆಲ್ಲ ಅಲ್ಲ ಅವ್ರು ಹೋಗ್ತಾರ, ಏನಾನ ಬರ್ತಾರ ಅಲ್ಲಿಗೆ? ನೀವೇ ಅಲ್ಲಿ ಬಂದು ಕೂತ್ಕೊಂತೀರಾ? ಇಲ್ಲ ಟ್ರೈನಿಂಗ್ ಏನಾನ ತಾಂತ ಇದ್ದೀರಾ? ಈಗ ಆಯ್ತು, ಈಗ ಚರ್ಚೆ ಆಗ್ಬೇಕಲ್ಲ, ಪ್ರಶ್ನೋತ್ತರ ಬೇಗ ಮುಗಿಸುವ. ಇಲ್ಲ ಅಧ್ಯಕ್ಷರೇ, ಇದನ್ನ ಅವರು ಹೇಳಿದ್ದಾರೆ. ಸದನ ಈಗ ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲರೂ ಅವರು ಇಂಟ್ರೆಸ್ಟ್ ಆಗಿದ್ದಾರೆ. ನೆನ್ನೆ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ, ಮತ್ತೆ ಬೆಳೆ ಹಾನಿಯಾಗಿದೆ, ಫ್ಲಡ್ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲೇ ಫ್ಲಡ್ ಆಗಿರೋದು, ಬೇರೆ ಕಡೆ ಎಲ್ಲಿಲ್ಲ. ಅಲ್ಲೇ ಜಾಸ್ತಿ ಫ್ಲಡ್ ಆಗಿರೋದು, ಅಲ್ಲೇ ಸಾವು ನೋವು ಆಗಿರೋದು, ಅಲ್ಲೇ ರೈತರ ಆತ್ಮಹತ್ಯೆ ಆಗಿರೋದು, ಎಲ್ಲನೂ ಅಲ್ಲೇ ಜಾಸ್ತಿ ಆಗಿರೋದು. ಅದಕ್ಕೆ ನಾವು ಉತ್ತರ ಕರ್ನಾಟಕ ಅಂತಾನೆ ಕೊಟ್ಟಿದ್ದೀರಿ. ಇಲ್ಲಿ ಉತ್ತರ ಕರ್ನಾಟಕದ ನಿಲುವಳಿಯನ್ನ ಕೊಟ್ಟಿದ್ದೀರಿ ನಾವು. ಈಗ ನಿಮ್ಮ ಉದ್ದೇಶ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು. ಸರ್ಕಾರದ ಉದ್ದೇಶವೂ ಕೂಡ ಉತ್ತರ ಕನ್ನಡ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು, ಅದಕ್ಕೆ ಸಹ ಪರಿಹಾರ ಕಾಣಬೇಕಂತ ಇಬ್ಬರು ಒಂದೇ ಉದ್ದೇಶ ಇದೆ. ಅಲ್ಲ, ನಾವು ನಿಲುವಳಿ ಕೊಟ್ಟಿದ್ದೀರಿ. ಅವರ ಉದ್ದೇಶ ಏನೋ ಅವ್ರಿಗೆ, ನಮಗೆ ವಿರೋಧ ಪಕ್ಷಕ್ಕೆ ರೈಟ್ಸ್ ಇದೆ, ಅಧಿಕಾರ ಇದೆ, ನಾವು ಕೇಳಿದ್ದೇವೆ ಕಾನೂನು ಹೇಳಿರೋದು. ಮಾನ್ಯ ಅಧ್ಯಕ್ಷ, ನೀವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಆದ ನಂತರ ಉತ್ತರ ಕರ್ನಾಟಕ ಚರ್ಚೆಯನ್ನು ತಗೊಂಡಿದ್ದೀರಿ, ನಮ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಿಲುವಳಿ ಸೂಚನೆ ಮುಖಾಂತರ ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದಲ್ಲಿ ಆಗಿರುವಂತಹ ಪ್ರಾಕೃತಿಕ ವಿಕೋಪದ ಹಿನ್ನೆಲೆಯಲ್ಲಿ ರೈತರಿಗೆ ಏನು ಸಮಸ್ಯೆ ಆಗಿದೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಏನು ವ್ಯತ್ಯಾಸ ಆಗಿದೆ, ಜನಜೀವನದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಎಲ್ಲದನ್ನು ಹೇಳಿದೆ. ಪತ್ರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ, ನಿಮಗೆ ಗೊತ್ತಿದೆ. ಇದನ್ನ ಎಲ್ಲದನ್ನು ಆದ್ಯತೆಯಿಂದ ತೆಗೆದುಕೊಂಡು ನಿಲುವಳಿ ಸೂಚನೆ ತಗೊಳ್ಬೇಕು ಅಂತ ನಮ್ಮ ಆಗ್ರಹ ಇರೋದು. ಹಂಗಾಗಿ ದಯಮಾಡಿ ನೀವು ಅದಕ್ಕೆ ಅವಕಾಶ ಕೊಡಿ. ಬೆಳಗಾವಿ ಸೆಷನ್ ನಲ್ಲಿ ಪ್ರಾಕೃತಿಕ ವಿಕೋಪದ ಚರ್ಚೆ ಉತ್ತರ ಕರ್ನಾಟಕ ನಿಮ್ಮ ಸಲಹೆ ಏನೀಗ? ಸಲಹೆ ಈ ಪ್ರಶ್ನೋತ್ತರ ಬಿಟ್ಟು ನೀವು ತಗೊಳ್ಳಿ. ಪ್ರಶ್ನೋತ್ತರ ಬದಿಗಿಡಿ, ಈಗ ಉತ್ತರ ಕರ್ನಾಟಕ ಪ್ರಾರಂಭ ಮಾಡಿ, ಶುರು ಮಾಡಿ. ಅಲ್ಲ ಅಧ್ಯಕ್ಷರೇ, ನಾನು ಕೇಳಿಕೊಳ್ತಾ ಇದ್ದೇನೆ, ಸಮಸ್ಯೆ ಏನು ನನ್ಗೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರನೇ ಚರ್ಚೆ ಆರಂಭ ಮಾಡಿ ಅಂತ ಹೇಳುವಂತ ಹಂತದಲ್ಲಿರುವಾಗ ಯಾವುದ್ರ ಬಗ್ಗೆ ತಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ ನನ್ಗೆ ಗೊತ್ತಿಲ್ಲ. ಸಮಸ್ಯೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಿಮ್ಗೆ ಆಕ್ರೋಶ ಆಗಿದೆ. ನಾವೇ ಹೇಳ್ತಾ ಇದೀವಿ, ಪ್ರಶ್ನೋತ್ತರ ಅವಧಿ ಮುಗಿದ ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಆರಂಭ ಮಾಡೋಣ ಅಂತ ಸರ್ಕಾರನೇ ಸಲಹೆ ಕೊಟ್ಟಿದೆ. ಈಗ ಅದು ಸ್ಪೀಕರ್ ಆಗಿರುವಾಗ ಅಧ್ಯಕ್ಷರೇ, ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದು ಸಮಸ್ಯೆ ಸಿಗಲಿಲ್ಲ ಅನ್ನುವುದು ಸಮಸ್ಯೆ. ನಾವೇನ್ ಮಾತಾಡ್ತಿದೀವಿ ಅಂತ ಕಂದಾಯ ಸಚಿವರು ಕೇಳಿಸ್ಕೊಳ್ಳುವಂತದನ್ನ ಪರಿಪಾಠ ಮಾಡ್ಕೊಂಡ್ರೆ ಒಳ್ಳೇದು. ನಾವು ಕೇಳ್ತಿರೋದನ್ನ ಈಗ ಇಮಿಡಿಯೇಟ್ ಆಗಿ ಚರ್ಚೆಗೆ ತಗೊಳ್ಳಿ. ಆಯ್ತು, ಈಗ ಉತ್ತರ ಕರ್ನಾಟಕ
ಸಮಸ್ಯೆ ವಿಚಾರದಲ್ಲಿ ಚರ್ಚೆಗೆ ತಗೊಳ್ಳಿ, ಪ್ರಶ್ನೆ ಉತ್ತರ ತದನಂತರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವರು ಮಾಡಿದ್ದಾರೆ ಮೊದಲು ತೀರ್ಮಾನ ನೀವು ಮಾತಾಡೋದು ಹೇಗೆ ಮುಂದಕ್ಕೆ ಹೋಗೋದು? ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಸೆಲೆಕ್ಟಿವ್ ಆಗಿ ಜ್ಞಾಪಕ ಶಕ್ತಿ ಪ್ರದರ್ಶನ ಮಾಡಬೇಡಿ. ಸೆಲೆಕ್ಟಿವ್ ಆಗಿ ಹಿಂದೆ ಕಾಗೇರಿ ಅವರಿದ್ದಾಗ ಪ್ರಶ್ನೋತ್ತರದ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗ ಕಾಗೇರಿ ಮುಗಿದ ಮೇಲೆ ಅಂತ ಹೇಳಿದ್ದಾರೆ. ಆ ಪದ್ಧತಿಯನ್ನ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ. ಅದು ಮರ್ತೋಯ್ತಾ ನಿಮ್ಗೆ? ಹಾಗಾದ್ರೆ ಕಂದಾಯ ಸಚಿವರು ಹೇಳ್ತಿರೋ ಮಾತೇನು? ಸಮಯ ವ್ಯರ್ಥ ಆಗೋದು ಬೇಡ. ಪ್ರಶ್ನೋತ್ತರ ಆಗ್ಲಿ ಕೂಡಲೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆರಂಭ ಮಾಡಬಹುದು. ಒಂದೇ ನಿಮಿಷ ಅಧ್ಯಕ್ಷರೇ, ಚರ್ಚೆ ಮಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ರೆವಿನ್ಯೂ ಪ್ರಶ್ನೆ ಅವಕಾಶ ಮಾಡಿಕೊಡಿ. ಏನು ಅವ್ರವರ ಮಾತಾಡ್ತಾರೆ? ಅವ್ರು ಹೇಳಿದ್ರು ಸರ್ಕಾರನೇ ನಾವೇ ಉತ್ತರ ಕರ್ನಾಟಕ ಚರ್ಚೆಗೆ ಮುಂದೆ ಬರ್ತಾ ಇದ್ದೀರಿ, ಇವ್ರಿಗೇನೋ ಸಮಸ್ಯೆ ಅಂತ. ಸಭಾಧ್ಯಕ್ಷರೇ, ಅವ್ರು ಎದ್ದಿರೋದು ನಿನ್ನೆ. ನೀವು ನಮ್ಮ ರಕ್ಷಣೆ ಬರಬೇಕು. ವಾರದಿಂದ ಹೇಳ್ತಾ ಇದ್ದೀರಿ ಈಗ ಅವರು ಸರಿ, ನೀವು ಸರಿ ಅಂತಲ್ಲ. ಈಗ ನಾನು ಹೇಳಿದ ಸ್ವಲ್ಪ ಕೇಳಿ ಮುಂದೆ ಹೋಗಿ. ಈಗ ಆ ಚರ್ಚೆ ಬೇಡ. ವಾಲಂಟಿಯರ್ ಆಗಿ ತಂದಿಲ್ಲ. ಚರ್ಚೆ ಮಾಡಿ ನೆನ್ನೆನೆ ನಿಲುವಳಿ ಸೂಚನೆ ಆಯ್ತು. ನೆನ್ನೆನೆ ನಿಲುವಳಿ ಸೂಚನೆ ಬಗ್ಗೆ ಸಮಸ್ಯೆ ಚರ್ಚೆ ಆಗಬೇಕು, ಅದಕ್ಕೆ ಸಹ ಪರಿಹಾರ ಕಾಣಬೇಕಂತ ಇಬ್ಬರು ಒಂದೇ ಉದ್ದೇಶ ಇದೆ. ಅಲ್ಲ, ನಾವು ನಿಲುವಳಿ ಕೊಟ್ಟಿದ್ದೀರಿ. ಅವರ ಉದ್ದೇಶ ಏನೋ ಅವ್ರಿಗೆ, ನಮಗೆ ವಿರೋಧ ಪಕ್ಷಕ್ಕೆ ರೈಟ್ಸ್ ಇದೆ, ಅಧಿಕಾರ ಇದೆ, ನಾವು ಕೇಳಿದ್ದೇವೆ ಕಾನೂನು ಮಾನ್ಯ ಅಧ್ಯಕ್ಷ, ನೀವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಆದ ನಂತರ ಉತ್ತರ ಕರ್ನಾಟಕ ಚರ್ಚೆ ತಗೊಂಡಿದ್ದೀರಿ, ನಮ್ದು ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಿಲುವಳಿ ಸೂಚನೆ ಮುಖಾಂತರ ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದಲ್ಲಿ ಆಗಿರುವಂತಹ ಪ್ರಾಕೃತಿಕ ವಿಕೋಪದ ಹಿನ್ನೆಲೆಯಲ್ಲಿ ರೈತರಿಗೆ ಏನು ಸಮಸ್ಯೆ ಆಗಿದೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಏನು ವ್ಯತ್ಯಾಸ ಆಗಿದೆ, ಜನಜೀವನದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಎಲ್ಲದನ್ನು ಹೇಳಿದೆ. ಪತ್ರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ, ನಿಮಗೆ ಗೊತ್ತಿದೆ. ಇದನ್ನ ಎಲ್ಲದನ್ನು ಆದ್ಯತೆಯಿಂದ ತೆಗೆದುಕೊಂಡು ನಿಲುವಳಿ ಸೂಚನೆ ತಗೊಳ್ಬೇಕು ಅಂತ ನಮ್ಮ ಆಗ್ರಹ ಇರೋದು. ಹಂಗಾಗಿ ದಯಮಾಡಿ ನೀವು ಅದಕ್ಕೆ ಅವಕಾಶ ಕೊಡಿ. ಬೆಳಗಾವಿನ ಸೆಷನ್ ನಲ್ಲಿ ಪ್ರಾಕೃತಿಕ ವಿಕೋಪದ ಚರ್ಚೆ ಉತ್ತರ ಕರ್ನಾಟಕ ನಿಮ್ಮ ಸಲಹೆ ಏನೀಗ? ಸಲಹೆ ಈ ಪ್ರಶ್ನೋತ್ತರ ಬಿಟ್ಟು ಇದನ್ನು ತಗೊಳ್ಳಿ. ಆಯ್ತು, ಪ್ರಶ್ನೋತ್ತರ ಬದಿಗಿಡಿ. ಈಗ ಉತ್ತರ ಕರ್ನಾಟಕ ಪ್ರಾರಂಭ ಮಾಡಿ, ತಗೊಳ್ಳಿ, ಶುರು ಮಾಡಿ. ಅಲ್ಲ ಅಧ್ಯಕ್ಷರೇ, ನಾನು ಕೇಳಿಕೊಳ್ತಾ ಇದ್ದೇನೆ. ಸಮಸ್ಯೆ ಏನು ನನ್ಗೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರನೇ ಚರ್ಚೆ ಆರಂಭ ಮಾಡಿ ಅಂತ ಹೇಳುವಂತ ಹಂತದಲ್ಲಿರುವಾಗ ಯಾವುದ್ರ ಬಗ್ಗೆ ತಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ ನನ್ಗೆ ಗೊತ್ತಿಲ್ಲ. ಸಮಸ್ಯೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಿಮ್ಗೆ ಆಕ್ರೋಶ ಆಗಿದೆ. ನಾವೇ ಹೇಳ್ತಾ ಇದೀವಿ, ಪ್ರಶ್ನೋತ್ತರ ಅವಧಿ ಮುಗಿದ ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಆರಂಭ ಮಾಡೋಣ ಅಂತ ಸರ್ಕಾರನೇ ಸಲಹೆ ಕೊಟ್ಟಿದೆ. ಈಗ ಅದು ಸ್ಪೀಕರ್ ಆಗಿರುವಾಗ ಅಧ್ಯಕ್ಷರೇ, ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗ್ತದೆ. ಸಮಸ್ಯೆ ಏನು ಅಂತ ನೀವು ಯಾವುದು ಸಮಸ್ಯೆ ಸಿಗಲಿಲ್ಲ ಅನ್ನೋದು ಸಮಸ್ಯೆ. ನಾವೇನ್ ಮಾತಾಡ್ತಿದೀವಿ ಅಂತ ಕಂದಾಯ ಸಚಿವರು ಕೇಳಿಸ್ಕೊಳ್ಳುವಂತದನ್ನ ಪರಿಪಾಠ ಮಾಡ್ಕೊಂಡ್ರೆ ಒಳ್ಳೇದು. ನಾವು ಕೇಳ್ತಿರೋದು